ಹಾವೇರಿ ಜಿಲ್ಲೆಯಲ್ಲಿ ನಿಲ್ಲದ ಕಳ್ಳರ ಹಾವಳಿ. ನಗರದಲ್ಲಿದ್ದ ಖದೀಮರು ಈಗ ಹಳ್ಳಿಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾವೇರಿಯ ಹುನಗುಂದ ಗ್ರಾಮದಲ್ಲಿ 2 ಮನೆ ಕಳ್ಳತನ ಆಗಿದೆ. ಕೈಯಲ್ಲಿ ದೊಣ್ಣೆ, ಚಾಕು, ಕಲ್ಲು ಹಿಡ್ಕೊಂಡು ಕಳ್ಳತನ ಮಾಡಲಾಗ್ತಾ ಇದೆ. ವಾಸು ಮುನವಾಡ, ಲಕ್ಷ್ಮಣ್ ಮುನವಾಡ ಮನೆಗೆ ಕನ್ನ ಹಾಕಲಾಗಿದೆ. ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಕಳ್ಳರು ಓಡಾಡುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಸ್ಥಳಕ್ಕೆ ಬಂಕಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಳ್ಳರ ಹಾವಳಿ ಸಿಟಿಯಲ್ಲಿ ಇತ್ತು, ಈಗ ಹಳ್ಳಿಲೂ ಕೂಡ ಕಳ್ಳರು ಹಾವಳಿ ಹೆಚ್ಚಾಗಿರುವಂಥದ್ದು. ಬಹಳ ಎಚ್ಚರಿಕೆಯಿಂದ ಅಲರ್ಟ್ ಆಗಿರಬೇಕು. ಯಾರೋ ಬರ್ತಾರೆ, ಯಾರೋ ಗೊತ್ತಿರೋರು ಬಂದರು ಅಂತ ಬಾಗಿಲು ತೆಗೆದ್ರೋ ನಿಮ್ಮ ಮನೆ ಕನ್ನ ಹಾಕೋದು ಫಿಕ್ಸು. ಅಥವಾ ನಮ್ಮ ಮನೇಲಿ ಏನೂ ಇಲ್ಲ, ಚಿನ್ನ ಇಲ್ಲ, ದುಡ್ಡಿಲ್ಲ, ಯಾರು ಬರ್ತಾರೆ ಕದಿಯೋದಕ್ಕೆ ಅಂತ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ನೆಗ್ಲಿಜೆನ್ಸಿ ಮಾಡಿದ್ರು. ನಿಮ್ಮ ಮನೇಲಿ ಇದೆಯೋ ಇಲ್ವೋ ಅನ್ನೋದು ಕಳ್ಳರಿಗೆ ಹೆಂಗೆ ಗೊತ್ತಿರುತ್ತೆ. ಬರ್ತಾರೆ, ಬೀಗ ಹೊಡಿತಾರೆ, ಕೆಲವರು ಪ್ರಾಣಕ್ಕೂ ಸಂಚಕಾರ ತರ್ತಾರೆ. ನೋಡಿ, ಇದು ಹಾವೇರಿಯಲ್ಲಿ ನಡೆದಿರುವಂಥ ಘಟನೆ. ಸಿಸಿಟಿವಿಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ರಾಜಾರೋಷವಾಗಿ ಇಬ್ಬರೂ ಎಲ್ಲರ ಮನೆಗೂ ಹೋಗಿ ಕಳ್ಳತನ ಹೆಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಬರುವಾಗ ಕೈಯಲ್ಲಿ ದೊಣ್ಣೆ, ಚಾಕು, ಚೂರಿ, ಕಲ್ಲು ಎಲ್ಲನೂ ಹಿಡ್ಕೊಂಡು ಬಂದಿದ್ದಾರೆ. ಯಾರಾದರೂ ನೋಡಿಬಿಟ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಹಳ್ಳಿಗಳಲ್ಲೂ ಕೂಡ ಕಳ್ಳತನವನ್ನು ಮಾಡಲಾಗ್ತಾ ಇದೆ. ಇದು ಹಾವೇರಿಯಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಕಳ್ಳರ ಹಾವಳಿ ಜಾಸ್ತಿ ಆದಂಗಿದೆ. ಪೊಲೀಸ್ ಇಲಾಖೆಯಿಂದ ಏನು ಕ್ರಮ ಕೈಗೊಳ್ತಾ ಇದ್ದಾರೆ? ಈಗ ಸಿಸಿಟಿವಿಯ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಕೈಯಲ್ಲಿ ದೊಣ್ಣೆ, ಕಲ್ಲು ಎಲ್ಲ ತಗೊಂಡೇ ಬರ್ತಾ ಇದ್ದಾರೆ ಅಂತಂದರೆ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಪ್ರಕರಣದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ನೀತಿ ಇಷ್ಟು ದಿನ ಅಂತಂದ್ರೆ ನಗರ ಪ್ರದೇಶದಲ್ಲಿ ಮನೆಗಳಿಗೆ ಲಗ್ಗೆ ಹಾಕುವಂತಹ ಕೆಲಸವನ್ನ ಇಲ್ಲಿ ಅಂತಂದ್ರೆ ಅದು ಇಲ್ಲಿ ಯಾವ ಶ್ರೀಮಂತರ ಮನೆಗಳು ಕಾಣ್ತವೆ, ದೊಡ್ಡ ಮನೆಗಳತ್ತವೆ ಅಂತ ಮನೆಗಳಿಗೆ ಕನ್ನ ಹಾಕುವಂಥದ್ದು ಸಾಮಾನ್ಯವಾಗಿತ್ತು. ಆದ್ರೆ ಇಷ್ಟು ದಿನ ಇಲ್ಲಿ ಅಂದ್ರೆ ನಗರಗಳನ್ನೇ ಟಾರ್ಗೆಟ್ ಮಾಡುವಂತಹ ಖದೀಮರು ಈಗ ಹಳ್ಳಿಗಳನ್ನ ಟಾರ್ಗೆಟ್ ಮಾಡಿದ್ರೆ, ಅದರಲ್ಲಿ ಹಾವೇರಿ ಜಿಲ್ಲೆಯ ಹುನಗುಂದ ಅನ್ನುವಂತಹ ಒಂದು ಗ್ರಾಮ ಬರುತ್ತೆ. ಈ ಒಂದು ಹುನಗುಂದ ಗ್ರಾಮದಲ್ಲಿ 2 ಮನೆಗೆ ಕನ್ನ ಹಾಕಿರುವಂತಹ ವಾಸು ಮುನವಾಡ್ ಮತ್ತು ಲಕ್ಷ್ಮಣ್ ಮುನವಾಡ್ ಅಂತೇಳಿ 2 ಮನೆಗಳ ಕನ್ನ ಹಾಕಿರುವಂತದ್ದು. ಮನೆಯಲ್ಲಿದ್ದಂತಹ ಲಕ್ಷಾಂತರ ಮೌಲ್ಯದ ಬೆಳ್ಳಿ ಮತ್ತು ಚಿನ್ನ ಮತ್ತು ಬೆಳ್ಳಿಯನ್ನ ಇಲ್ಲಿ ಕದ್ದು ಖದೀಮರು ಪರಾಗಿದ್ದಾರೆ. ಮತ್ತು ಕೈಯಲ್ಲಿ ದೊಣ್ಣೆ, ಕಲ್ಲುಗಳನ್ನ ಹಿಡಿದು ಇಲ್ಲಿ ಅಂದ್ರೆ ಖದೀಮರ ಗ್ಯಾಂಗ್ ಎಂಟ್ರಿ ಆಗುತ್ತೆ. ಆ ಕಲ್ಲು ಮತ್ತು ಇನ್ನು ದೊಣ್ಣೆ ಯಾಕು ಅಂತ ಇಲ್ಲಿ ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಹಿಂದ್ಗಡೆ ಪೊಲೀಸರು ವಿಚಾರಣೆ ಮಾಡಿದಾಗ ಆ ಕಳ್ಳರು ಬಾಯ್ಬಿಟ್ಟಿದ್ದು ಏನು ಅಂತಂದ್ರೆ, ಯಾರಾದ್ರೂ ಇಲ್ಲಿ ಅಂದ್ರೆ ನಮ್ಮನ್ನ ಹಿಡಿಯಲು ಬಂದಾಗ ಅವ್ರ ಮೇಲೆ ನಾವು ಹಲ್ಲೆ ಮಾಡಿ ಅವರಿಂದ ನಾವು ಎಸ್ಕೇಪ್ ಆಗುವಂತಹ ಕೆಲಸ ಮಾಡ್ತೀವಿ ಅಂತೇಳಿ ಕಳ್ಳರು ಇಲ್ಲಿ ಅಂದ್ರೆ ಪೊಲೀಸರು ತನಿಖೆ ವೇಳೆ ಬಾಯ್ಬಿಟ್ಟಿದ್ರು. ಅದೇ ರೀತಿಯಾಗಿ ಯಾಕಂದ್ರೆ ಹಾವೇರಿ ಆ ಪಟ್ಟಣದಲ್ಲಿ ಹಿಂದ್ಗಡೆ ಅಂದ್ರೆ ಇಂತಹ ಘಟನೆಗಳು ಮರುಕಳಿಸಿದ್ವು. ನಂತರ ಈಗ ಇಂತಹ ಘಟನೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬೆಳಕಿಗೆ ಬರ್ತವೆ. ಈ ಸಂಪಟ್ಟಿಗೆ ಹಾವೇರಿ ವರಿಷ್ಠಾಧಿಕಾರಿಗಳು ಈ ಸಂಪಟ್ಟಿಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಎಚ್ಚೆತ್ತುಕೊಂಡು ಯಾವ ಕಳ್ಳರಿದ್ದಾರೆ ಅವರನ್ನ ಇಲ್ಲಿ ಅಂದ್ರೆ ಬೇರು ಮಟ್ಟದಿಂದ ಕಿತ್ತು ಹಾಕಬೇಕು ಮತ್ತು ಇನ್ನೊಮ್ಮೆ ಈ ರೀತಿಯಂತಹ ಕೃತ್ಯದಲ್ಲಿ ಭಾಗಿಯಾದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.